ನಮಸ್ಕಾರ ಫ್ರೆಂಡ್ಸ್, ಮನೇಲಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಉಳಿದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿಬಿಟ್ಟು ಬಾಳೆಹಣ್ಣೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊತಾ ಇದ್ದೀನಿ. ಒಂದು 3 to 4 hours ಫ್ರೀಝರಲ್ಲಿ ಇಟ್ಕೋಬೇಕಾಗತ್ತೆ. ಫ್ರೀಝರಿಂದ ತೆಗೆದ್ಮೇಲೆ ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ತಿಕ್ಕಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕೋತಾ ಇದ್ದೀನಿ. ಹಾಲು ಬಾಳೆಹಣ್ಣು ಎಷ್ಟು ತೊಗೊಂಡಿರ್ತೀರೋ ಅದ್ರ ಕನ್ಸಿಸ್ಟೆನ್ಸಿ ಮೇಲೆ ತೊಗೋಬೇಕು. 1.5 ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ವೆನಿಲಾ ಎಸೆಲ್ಸ್ ಹಾಕ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ದೊಡ್ಡ ಬಾಳೆಹಣ್ಣು ತೊಗೊಂಡ್ರೆ ಜೇನುತುಪ್ಪ ಏನು ಅವಶ್ಯಕತೆ ಇರಲ್ಲ, ಅದರಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ಲೀನಾಗಿ ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡು ಬಬಲ್ಸ್ ಏನು ಬರ್ದಿರೋ ಥರ ಟ್ಯಾಪ್ ಮಾಡಿಬಿಟ್ಟು ಓವರ್ ನೈಟ್ ಆದರೂ ಇಟ್ಕೋಬೋದು, ಅಥವಾ ಒಂದು 5 hours ಫ್ರೀಸ್ ಮಾಡಿದ್ರೆ ಸಾಕು. ನಾನಿಲ್ಲಿ ಓವರ್ ನೈಟ್ ಇಟ್ಟಿದ್ದೆ. ಇದಕ್ಕೆ ಬೇಕಾದರೆ ಚಾಕೋ ಚಿಪ್ಸ್ ಅಥವಾ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಸೆಂಟರಲ್ಲೆಲ್ಲ ಹಾಕಿದ್ರೆ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಫ್ರೀಝರಿಂದ ತೆಗೆದ್ಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಟಿದ್ದೆ. ಅದಾದಮೇಲೆ ಐಸ್ ಕ್ರೀಮ್ ಸ್ಕೂಪರಲ್ಲಿ ತೆಗ್ಕೊತಾ ಇದ್ದೀನಿ. ಸಖತ್ ಈಸಿಯಾಗಿ ಹೆಲ್ತಿಯಾಗಿ ನಾವೇ ಮನೇಲಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಬೇಕು ಅಂದರೆ ಚಾಕ್ಲೇಟ್ ಸಿರಪ್ ಏನಾದರೂ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಸಿರಪ್ನ ಯೂಸ್ ಮಾಡಿಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ.